ಬಾಯಿ ಬಿಡ್ತೀಯೋ ಅಥವಾ ನಿನ್ ತಲೆನೆರಡು ಹೋಳ್ ಮಾಡ್ಲಾ? ದಯವಿಟ್ಟು ನನ್ನನ್ನು ಸಾಯಿಸ್ಬೇಡ ಇಮ್ರಾನ್. ನಿನ್ ವಿಷಯ ನಾನು ಯಾರಿಗೂ ಹೇಳಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ಯೋಚನೆ ಮಾಡಿ ಭಯ, ಅವಳು ಅಷ್ಟೊಂದು ಕೇಳ್ಕೊಂತಿದ್ದಾಳೆ, ಬಿಟ್ಬಿಡೋಣ ಪಾಪ. ಖಲೀಲ್, ಇವಳು ಎಂಥ ಛತ್ರಿ ಅಂತ ನಿನಗಿನ್ನೂ ಗೊತ್ತಿಲ್ಲ. ನನ್ನ ಜೀವನನೇ ಹಾಳು ಮಾಡಿದವಳು ಇವಳು. ಇವಳನ್ನೇನಾದ್ರೂ ಬಿಟ್ರೆ ನಾವೆಲ್ಲರೂ ಕಂಬಿ ಎಣ್ಸೋದು ಗ್ಯಾರಂಟಿ. ಇಲ್ಲ ಇಮ್ರಾನ್, ನೀನು ನನ್ನನ್ನು ಕಿಡ್ನಾಪ್ ಮಾಡಿರೋ ವಿಷಯ ನಾನು ಯಾರಿಗೂ ಹೇಳಲ್ಲ. ನಾಳೆನೆ ಅಬ್ಬು ಅಮ್ಮಿ ಜೊತೆ ಇವ್ರನ್ನ ಬಿಟ್ಟು ಹೋಗ್ಬಿಡ್ತೀನಿ. ಭಯ್ಯ, ಹೊರಗಡೆನೂ ಗಲಾಟೆ ಆಗ್ತಿದೆ, ನೋಡ್ಕೊಂಡು ಬರಲಾ? ಫಾತಿಮಾ, ನೀನು ಊರು ಬಿಡಬೇಕಾಗಿಲ್ಲ, ಜೀವ ಬಿಟ್ರೆ ಅಷ್ಟೇ ಸಾಕು. ಐ ಆಮ್ ಸಾರಿ ಫಾತಿಮಾ, ನನಗೆ ಬೇರೆ ದಾರಿನೇ ಇಲ್ಲ. ಕೊನೆಯದಾಗಿ ನಿನ್ನ ಅಬ್ಬ ಅಮ್ಮಿನ ನೆನೆಸ್ಕೊ. ಯಾಕೆ ಇನ್ಸ್ಪೆಕ್ಟರ್ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ? ನಾನೇನಂತ ತಪ್ಪು ಮಾಡಿದ್ದೀನಿ? ಯಾರೋ 4 ಜನ ಗುಂಡಗಳು ನಮ್ಮ ಫಾತಿಮಾನ ಕಿಡ್ನಾಪ್ ಮಾಡ್ಕೊ ಬಂದಿದ್ರು. ನಾವು ಕರೆಕ್ಟಾಗಿ ಟೈಮಿಗೆ ಇಲ್ಲಿಗೆ ಬಂದ್ವಿ. ಅವ್ರು 4 ಜನನು ಎಸ್ಕೇಪ್ ಆಗ್ಬಿಟ್ರು. ಫಾತಿಮಾ, ಇನ್ಸ್ಪೆಕ್ಟರ್ಗೆ ನಿಜ ಹೇಳು. ಇಲ್ಲ ಇನ್ಸ್ಪೆಕ್ಟರ್, ಇವನೇ ನನ್ನನ್ನು ಕಿಡ್ನಾಪ್ ಮಾಡಿದ್ದು. ಕಿಡ್ನಾಪ್ ಮಾಡಿ ನನ್ನನ್ನು ರೇಪ್ ಮಾಡಕ್ ಟ್ರೈ ಮಾಡ್ದ. ಆಮೇಲೆ ನನ್ನನ್ನು ಸಾಯಿಸಕ್ಕೂ ರೆಡಿ ಆಗಿದ್ದ ಇನ್ಸ್ಪೆಕ್ಟರ್. ನೀವೇನಾದರೂ ಕರೆಕ್ಟ್ ಟೈಮಿಗೆ ಬಂದಿರಲಿಲ್ಲ ಅಂತಂದ್ರೆ ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ಫಾತಿಮಾ, ಯಾಕೆ ಸುಳ್ಳು ಹೇಳ್ತಿದ್ಯಾ? ನಾನು ನಿನ್ನ ಕಾಪಾಡೋಕ್ಕೆ ತಾನೇ ಬಂದಿರೋದು. ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಒಬ್ಳೆ ಸಿಕ್ಕಿದ್ಲು ಅಂತ ಕಿಡ್ನಾಪ್ ಮಾಡ್ತೀರೇನೋ? ಹೆಣ್ಮಕ್ಳು ಮೈ ಮುಟ್ಟಿದ್ರೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕು ನಿಮ್ಗೆ. ಇವನನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಸರ್. ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕು. ಹಾಗೆ ಮಾಡಿ. ರೀ ಪಿ ಸಿ, ರುಕ್ಸಾನಾ ಬಾನು ಅನ್ನೋ ಹುಡುಗಿ ಕೇಸ್ನಲ್ಲಿ ಇವನೇ ಅಲ್ವೇನ್ರಿ ಸಸ್ಪೆಕ್ಟ್ ಆಗಿರೋನು? ಇಲ್ಲ ಇನ್ಸ್ಪೆಕ್ಟರ್, ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವನ್ ಮಾತನ್ನ ನಂಬೇಡಿ ಇನ್ಸ್ಪೆಕ್ಟರ್. ರುಕ್ಸಾನಾ ಬಾನುಗೆ ಮೋಸ ಮಾಡಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ನಮ್ಮ ಅಕ್ಕನೇ ಇನ್ಸ್ಪೆಕ್ಟರ್. ಇವನ್ಗೆ ಮತ್ತೆ ರುಕ್ಸಾನಾ ಬಾನುಗೆ ಶಾದಿ ಮಾಡಿಸಿದ್ದು. ಆದ್ರೂ ಇವನ್ಗೆ ಬುದ್ಧಿ ಬಂದಿಲ್ಲ ಇನ್ಸ್ಪೆಕ್ಟರ್. ಊರಲ್ಲಿರೋ ಹುಡುಗಿರ್ನೆಲ್ಲ ನಂಬಿಸಿ ಅವ್ರ ಹತ್ರ ದುಡ್ಡನ್ನೆಲ್ಲ ಕಿತ್ಕೋತಾ ಇದ್ದಾನೆ ಇನ್ಸ್ಪೆಕ್ಟರ್. ಇವನೇನಾದ್ರೂ ಹೀಗೆ ಬಿಟ್ರೆ ಎಷ್ಟು ಜನ ಹೆಣ್ಮಕ್ಳ ಜೀವನನ ಹಾಳು ಮಾಡ್ತಾನೋ. ಇಷ್ಟು ದಿನ ಇವನಿಗೋಸ್ಕರ ನಮ್ಮ ನಾವು ಹುಡುಕ್ತಾ ಇರೋದು. ಸರಿಯಾಗಿ ಸಿಕ್ಕಾಕೊಂಡ ಕರ್ಕೊಂಡೋಗಿ ಖಾರದ ಪುಡಿ ಹಾಕಿ ಏರೋಪ್ಲೇನ್ ಹಚ್ಚಿದ್ರೆ ಅವನೇ ಬಾಯಿ ಬಿಡ್ತಾನೆ. ಏಯ್, ಏನೋ ನೋಡ್ತಿದ್ಯಾ? ನಡಿಯೋ, ಹಾಕ್ರಿ ಬೇಡಿ. ನಿಮ್ಮ ಮನೆ ಇಲ್ಲಮ್ಮ, ನಾನು ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಇನ್ಸ್ಪೆಕ್ಟರ್, ಇಲ್ಲೇ ಹತ್ತಿರದಲ್ಲೇ ಇದೆ, ನಾನೇ ಹೋಗ್ತೀನಿ. ಹುಷಾರಮ್ಮ, ನಾವು ಕರೆದಾಗ ಸ್ಟೇಷನ್ಗೆ ಬರಬೇಕು ನೀನು. ಆಯ್ತು ಸರ್. ಇವನ ಮೇಲೆ ಇವತ್ತೇ FIR ಹಾಕ್ತೀನಮ್ಮ. ಮೊದಲು ಆ ಕೆಲಸ ಮಾಡಿ ಇನ್ಸ್ಪೆಕ್ಟರ್. ಇಂಥವ್ರಿಂದನೇ ಹೆಣ್ಮಕ್ಳು ಒಂಟಿಯಾಗಿ ರಸ್ತೆಯಲ್ಲಿ ಓಡಾಡಕ್ಕೆ ಭಯ ಪಡ್ತಾ ಇದ್ದಾರೆ. ಇವನ ವಿಷಯ ನಾವು ನೋಡ್ಕೊಳ್ತೀವಿ, ನೀವು ಹುಷಾರಾಗಿ ಮನೆಗೆ ಹೋಗಮ್ಮ. ಸರ್, ನಾನು ಕಿಡ್ನಾಪ್ ಆಗಿರೋ ವಿಷಯ ನಿಮ್ಗೆ ಯಾರು ಹೇಳಿದ್ರು? ನನಗೆ ಪರಿಚಯ ಇರೋರು ನಿನ್ನ ನಂಬರ್ ಕೊಟ್ರಮ್ಮ. ಆ ನಂಬರ್ನ ಟ್ರೇಸ್ ಮಾಡಿದ್ದಕ್ಕೆ ಲೊಕೇಶನ್ ಇಲ್ಲಿ ತೋರಿಸ್ತು. ತಕ್ಷಣ ಬಂದ್ವಿ, ಎಲ್ಲರೂ ಇಲ್ಲೇ ಸಿಕ್ಕಾಕೊಂಡ್ರು. ತುಂಬ ಥ್ಯಾಂಕ್ಸ್ ಸರ್. ಸರಿಯಮ್ಮ, ಹುಷಾರಾಗಿ ಹೋಗು. ಹೇಯ್, ನಡಿಯ ನಡಿಯ. ಬೇಟಿ, ಎಲ್ಲಿದ್ಯಾ? ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ? ಅಬ್ಬು, ಏನೂ ಗಾಬರಿ ಆಗಬೇಡಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಮನೇಲಿ ಇರ್ತೀನಿ. ಏನಾಯ್ತು ಬೇಟಿ? ನಿನಗೇನು ತೊಂದರೆ ಆಗಿಲ್ಲ ತಾನೇ? ಇಲ್ಲ ಅಬ್ಬ, ಮನೆಗೆ ಬಂದು ಎಲ್ಲ ಹೇಳ್ತೀನಿ. ಹೇಳು ಜಾನಕಿ. ರಾಮ್, ಫಾತಿಮಾ ಬಗ್ಗೆ ಏನಾದರೂ ವಿಚಾರಿಸಿದ್ರಾ? ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ?
ನಂಗೆ ಗೊತ್ತಿರೋ ಇನ್ಸ್ಪೆಕ್ಟರ್ ಒಬ್ರಿಗೆ ಹೇಳಿದ್ದೀನಿ, ಲೊಕೇಶನ್ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ರಾಮ್, ಅಬ್ಬ ಅಮ್ಮಿ ತುಂಬ ಟೆನ್ಷನ್ ಆಗಿದ್ದಾರೆ. ಫಾತಿಮಾಗೆ ಏನಾದರೂ ಆದರೆ ಅವ್ರು ಖಂಡಿತ ಬದುಕಿರಲ್ಲ. ಏನೂ ಆಗಲ್ಲ ಜಾನಕಿ, ಫಾತಿಮಾ ಮನೆಗೆ ಬರ್ತಾಳೆ ಅಂತ ಹೇಳು. ನಾನು ಎಷ್ಟು ಅಂತ ಸುಳ್ಳು ಹೇಳಿ ರಾಮ್? ಫಾತಿಮಾಗೆ ಏನೂ ಆಗಲ್ಲ ಅಂತ ನಾನು ಆಲ್ರೆಡಿ ಮಾತು ಕೊಟ್ಟಿದ್ದೀನಿ. ಆದರೆ ಈಗ ನನಗೂ ಭಯ ಆಗ್ತಿದೆ. ಫಾತಿಮಾ ಎಲ್ಲಿ ಸಿಕ್ಕಾಕೊಂಡಿದ್ದಾಳೋ, ಹೇಗಿದ್ದಾಳೋ. ಏನೂ ಭಯಪಡಬೇಡ ಜಾನಕಿ, ನಾನು ಈಗಲೇ ಫೋನ್ ಮಾಡಿ ವಿಚಾರಿಸ್ತೀನಿ. ಇರು, ಕಾಲ್ ಮಾಡ್ತೀನಿ. ಇನ್ಸ್ಪೆಕ್ಟರ್ ಪ್ಲೀಸ್ ಕ್ಷಮಿಸ್ಬಿಡಿ. ಏನ್ರ ಹುಡುಗಿ ಬೇಕಾ? ಕಿಡ್ನಾಪ್ ಬೇರೆ ಮಾಡ್ತೀರಾ? ನಡೀರಿ ಸ್ಟೇಷನ್ಗೆ, ತೋರಿಸ್ತೀನಿ ಏನು ಅಂತ. ಮುಲ್ಲಾದಲ್ಲಿ ನಮಗೆ ಒಳ್ಳೆ ಹೆಸರಿದೆ. ಈ ಥರ ನೀವು ಸ್ಟೇಷನ್ಗೆ ಕರ್ಕೊಂಡೋದ್ರೆ ನಮ್ಮ ಹೆಸರೆಲ್ಲ ಹಾಳಾಗ್ಬಿಡುತ್ತೆ. ಒಳ್ಳೆ ಹೆಸರಿರೋರು ಈ ಥರ ಯಾವ್ದಾದ್ರು ಕೆಲಸ ಮಾಡ್ತಾರೇನೋ? ಅದರಲ್ಲೂ ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ರೇಪ್ ಮಾಡಕ್ಕೆ ನೋಡ್ತೀರಾ? ನನ್ನ ಮಕ್ಕಳ ನಿಮಗೆ ಬೇಡಿ ಹಾಕೊಂಡು ಕರ್ಕೊಂಡು ಹೋಗ್ಬಾರ್ದು, ಬಟ್ಟೆ ಬಿಚ್ಚಿಸಿ ನಡುಬೀದಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಸರ್, ಇನ್ನು ಮುಂದೆ ಈ ಥರ ಯಾವತ್ತೂ ಮಾಡೋದಿಲ್ಲ ಸರ್. ಇದೊಂದ್ಸಲ ಕ್ಷಮಿಸ್ಬಿಡಿ. ಏಯ್ ಮುಚ್ಚ ಬಾಯಿ. ನನ್ನ ಮಕ್ಕಳ ಸ್ಟೇಷನ್ಗೆ ನಡೀರೆ, ಮಾಡ್ತೀನಿ. ಹಲೋ, ಹೇಳಿ ಸರ್. ಸರ್, ಫಾತಿಮಾ ಸಿಕ್ಕಿದ್ಲಾ? ಡೋಂಟ್ ವರಿ, ಆ ಹುಡುಗಿಗೆ ಏನೂ ಆಗಿಲ್ಲ, ಸೇಫಾಗಿ ಮನೆಗೆ ಹೋಗಿದ್ದಾಳೆ. ಅವಳನ್ನ ಕಿಡ್ನಾಪ್ ಮಾಡಿರೋ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ. ಸರ್, ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದರಲ್ಲಿ ನಂದೇನಿದೆ, ಇದು ನನ್ನ ಡ್ಯೂಟಿ. ನೀವು ಸರಿಯಾದ ಟೈಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಾನು ಸರಿಯಾದ ಟೈಮ್ಗೆ ಬಂದು ಇವ್ರನ್ನ ಕ್ಯಾಚ್ ಮಾಡಿದ್ದು. ನಿಮ್ಮ ತಂದೆ ನನಗೆ ತುಂಬ ಪರಿಚಯ ಇರೋರು, ಅದರಲ್ಲೂ ಅವ್ರ ಮಗನಿಗೆ ನಾನು ಇಷ್ಟು ಹೆಲ್ಪ್ ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ? ತುಂಬ ಥ್ಯಾಂಕ್ಸ್ ಸರ್. ನಿಜ ಹೇಳಬೇಕಂದ್ರೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಈ ನನ್ನ ಮಗ ಮೊದಲಿಂದನೂ ನಮ್ಮ ಸಸ್ಪೆಕ್ಟ್ ಲಿಸ್ಟಲ್ಲಿದ್ದ. ಯಾವಾಗ ಈ ನನ್ನ ಮಗ ಸಾಕ್ಷಿ ಸಮೇತ ಸಿಕ್ಕಾಕೊಳ್ತಾನೋ ಅಂತ ಕಾಯ್ತಾ ಇದ್ವಿ. ಅಂಥವ್ರನ್ನ ಸುಮ್ಮನೆ ಬಿಡ್ಬಿಡಿ ಸರ್. ಇನ್ನೂ ಎಷ್ಟು ಜನ ಜೀವನ ಹಾಳು ಮಾಡ್ತಾರೇನೋ ಗೊತ್ತಿಲ್ಲ. ಬಿಡೋದಾ? ನೋಡ್ತಾ ಇರಿ, ಇರೋ ಬರೋ ಕೇಸಲ್ಲ ಇನ್ನು ತಲೆ ಮೇಲೆ ಹಾಕಿ ಜೈಲೂಟ ತಿನ್ನಿಸ್ದಿರ ಬಿಡೋದಿಲ್ಲ. ಸರ್, ನಿಮಗೆ ಫೋನ್ ಮಾಡಿದ್ಯಾರು? ಏಯ್, ಅದೆಲ್ಲ ನಿನಗೆ ಯಾಕೋ? ನನ್ನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ ಇನ್ಸ್ಪೆಕ್ಟರ್. ಅದು ಯಾರು ಅಂತ ಹೇಳ್ಬಿಡಿ. ಏನ ನನ್ನ ಹತ್ರನೇ ಆವಾಜ? ಹೇಳಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಇನ್ಸ್ಪೆಕ್ಟರ್, ನನಗೆ ತುಂಬ ಇನ್ಫ್ಲೂಯೆನ್ಸ್ ಇದೆ. ಸಂಧಾನ ಮಾಡಿಕೊಂಡ್ರೆ ಹೋಗಿ ನಿಮ್ಮ ಹೆಂಡತಿ ಜೊತೆ ಗೂಡು ಸೇರ್ಕೋತೀರಾ, ಇಲ್ಲ ಅಂದರೆ ಸ್ಮಶಾನ ಸೇರ್ತೀರಾ. ಏನಂದ ಹೈವಾನ್? ಪೊಲೀಸವ್ರ ಹತ್ರನೇ ರೋಡಿಸಮ್ ಮಾಡ್ತೀಯಾ? ಪೊಲೀಸವ್ರದ್ದು ಬೂಟಿನ ರುಚಿ ಇನ್ನೂ ನೋಡಿಲ್ಲ ಅನ್ಸುತ್ತೆ ನೀನು. ಬಾ ಮಗನೇ, ನಿನ್ನ ತೋರಿಸ್ತೀನಿ. ಅವ್ನು ಯಾವನ್ ಬಂದು ನಿನ್ನ ಬಿಡಿಸ್ಕೊಂಡು ಹೋಗ್ತಾನೆ ನಾನು ನೋಡ್ತೀನಿ. ಇನ್ಸ್ಪೆಕ್ಟರ್, ನಾನು ಜೈಲಿಂದ ಹೊರಗೆ ಬಂದಮೇಲೆ ಒಂದು ಕೈ ನೋಡ್ಕೋತೀನಿ. ಏ ನಡಿಯಲ್ಲೇ. ಹೇಳಿ ರಾಮ್, ಏನಾಯ್ತು? ಫಾತಿಮಾ ಎಲ್ಲಿದ್ದಾಳಂತೆ? ಜಾನಕಿ, ಏನು ಗಾಬರಿ ಆಗ್ಬೇಡ. ಫಾತಿಮಾ ಸೇಫಾಗಿ ಮನೆ ತಲುಪಿದ್ದಾಳೆ. ಬೇಕಿದ್ರೆ ನೀನೇ ಒಂದ್ಸಲ ಕಾಲ್ ಮಾಡಿ ವಿಚಾರಿಸು. ನಿಜಾನ ರಾಮ್? ಹಾಂ ಜಾನಕಿ, ಈಗಷ್ಟೇ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೆ. ಫಾತಿಮಾ ಮನೆಗೆ ಹೋಗ್ತಿದ್ದಾಳೆ. ಆ ಇಮ್ರಾನ್ಗೆ ಎಡೆಮುರಿ ಕಟ್ಟಿ ಎಳ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ರು. ಸರಿ, ಇವಾಗ ನಾನು ಮನೆಗೆ ಬಂದು ಮಾತಾಡ್ತೀನಿ. ಇವಾಗ ನಿಂಗಿರೋ ಟೆನ್ಷನ್ ಎಲ್ಲ ಕ್ಲಿಯರ್ ಆಯಿತು ತಾನೇ? ಸರಿ ರಾಮ್, ನೀವು ಬೇಗ ಬನ್ನಿ. ಸರಿ ಜಾನಕಿ. ಅಬ್ಬಾ, ಅಮ್ಮಿ. ಫಾತಿಮಾ, ಬೇಟಿ, ಯಾಕೆ ಬೇಟಿ? ಏನಾಯ್ತು? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಯಾಕೆ ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ನಾನೊಂದು ದೊಡ್ಡ ಗಂಡಾಂತರದಲ್ಲಿ ಸಿಕ್ಕಾಕೊಂಡಿದ್ದೆ ಅಮ್ಮಿ. ಆ ಅಲ್ಲಾನೇ ನನ್ನನ್ನು ಕಾಪಾಡ್ಬಿಟ್ಟ. ಏನು ಹೇಳ್ತಿದ್ಯಾ ಫಾತಿಮಾ? ಹೌದಬ್ಬು, ನಾನು ದಾರಿಯಲ್ಲಿ ಬರಬೇಕಾದಾಗ
ಇವನಿಂತ ನೀಚ್ ಕೆಲಸ ಕೇಳಿತಾನೆ ಅಂತ ಅನ್ಕೊಂಡಿರಲಿಲ್ಲ ಫಾತಿಮಾ. ನಿಮ್ಮ ಮಮ್ಮಿ ಹೇಳಿದ್ರು, ನಾನು ನಂಬಲಿಲ್ಲ. ಅವತ್ತೇ ಅವ್ನ ತಲೆ ತೆಗೆದಿದ್ರೆ ನಿನಗಿಂಥ ಸ್ಥಿತಿ ಬರ್ತಾ ಇರಲಿಲ್ಲ. ಹೋಗ್ಲಿ ಬಿಡಿ ಅಬ್ಬಾ, ಇವಾಗ್ಲಾದ್ರೂ ನಾನು ಮನೆಗೆ ಬಂದಿದ್ದೀನಲ್ಲ, ಅದಕ್ಕೆ ಸಂತೋಷ ಪಡಿ. ಇದಕ್ಕೆ ಕಣೆ ನಾನು ಅವತ್ತಿಂದ ಬಡ್ಕೋತಾ ಇರೋದು, ಒಬ್ಳೆ ಎಲ್ಲಿಗೂ ಹೋಗಬೇಡ ಅಂತ. ನನ್ನ ಮಾತನ್ನೇ ಕೇಳಲ್ಲ ಅಲ್ವಾ ನೀನು? ನೋಡು, ಇನ್ನು ಮುಂದೆ ನೀನು ಎಲ್ಲಿಗೂ ಹೋಗக்கூಡ್ದು. ಮನೆಗೆ ಏನಾದರೂ ಬೇಕಾದರೆ ನಿಮ್ಮ ಹಬ್ಬಗೆ ಹೇಳು, ಅವರೇ ತಗೊಂಡು ಬರ್ತಾರೆ. ಹೌದು ಫಾತಿಮಾ, ದಾರಿ ತುಂಬ ನೀಚರು ತುಂಬಿದ್ದಾರೆ. ಹೆಣ್ಮಕ್ಳು ಹುಷಾರಾಗಿ ಓಡಾಡಬೇಕು ಬೇಟಿ. ನಾಯಿನ ಬೇಕಾದರೂ ನಂಬೋದು, ಆದರೆ ನೀಚರನ್ನು ಮಾತ್ರ ನಂಬಕ್ಕಾಗಲ್ಲ. ನೋಡಿದ್ಯಾ ನಮ್ಮವರೇ ಹೇಗೆ ಕತ್ಕುಯ್ಯ ಕೆಲಸ ಮಾಡ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಪೊಲೀಸ್ನವ್ರು ಬಂದರು. ಇಲ್ಲ ಅಂದಿದ್ರೆ ಯಾರು ನಿನ್ನನ್ನು ಬಚಾವ್ ಮಾಡ್ತಾ ಇದ್ರು ಫಾತಿಮಾ? ಈಗ ಗೊತ್ತಾಯ್ತಲ್ಲ ಅಮ್ಮಿ, ಇನ್ನು ಮುಂದೆ ಹುಷಾರಾಗಿರ್ತೀನಿ. ನೀನು ಬಂದಿರೋ ವಿಚಾರ ರಜೆಯಾಗಿ ಹೇಳಬೇಕು. ಪಾಪ ಅವಳೆಷ್ಟು ಗಾಬರಿ ಆಗಿರ್ತಾಳೋ ಏನೋ. ಬೇಡ ಅಬ್ಬಾ, ನಾನು ಅಕ್ಕಗೆ ಬರ್ತಾ ಎಲ್ಲ ವಿಷಯ ಹೇಳಿದ್ದೀನಿ, ನೀವೇನು ಹೇಳಕ್ಕೆ ಹೋಗ್ಬೇಡಿ. ಫಾತಿಮಾ, ನೀನಿರೋ ಜಾಗ ಪೊಲೀಸವ್ರಿಗೆ ಗೊತ್ತಾಯ್ತು? ಯಾರಿಗೂ ಗೊತ್ತಿಲ್ಲ ಅಬ್ಬು. ನಾನೇ ಹೇಗೋ ಮಾಡಿ ಇಮ್ರಾನ್ನ ಫೋನ್ ತಗೊಂಡು ಪೊಲೀಸ್ ಅವ್ರಿಗೆ ಲೊಕೇಶನ್ ಕಳಿಸ್ದೆ. ಅವರೇ ನನ್ನನ್ನು ಹುಡ್ಕೊಂಡು ಬಂದಿದ್ದು ಅಬ್ಬು. ಇಲ್ಲಾಂದ್ರೆ ನೀವು ನನ್ನನ್ನು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲ ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ನಿರೂಪಿಸ್ಬಿಟ್ಟ ಫಾತಿಮಾ. ಹೌದು ಅಮ್ಮಿ, ನಾವು ಯಾವತ್ತೂ ಯಾರಿಗೂ ದೋಖ ಮಾಡಿಲ್ಲ. ಆ ಅಲ್ಲ ಯಾವತ್ತೂ ನಮ್ಗೆ ಕಾಪಾಡ್ತಾನೆ ಇರ್ತಾನೆ. ಜಾನಕಿ, ರಾಮ್, ಫಾತಿಮಾಗೇನಾದರೂ ಆಗುತ್ತೆ ಅಂತ ಹೆದರ್ಕೋಬಿಟ್ಯಾ? ಹೌದು ರಾಮ್, ಆ ಇಮ್ರಾನ್ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಆ ದೇವರವ್ನು ಎಲ್ಲಿ ಸೇರಿಸ್ಬೇಕೋ ಅಲ್ಲೇ ಸೇರಿಸಿದ್ದಾನೆ. ಆ ವಿಷಯ ಬಿಡು ಜಾನಕಿ, ಮಾಳವಿಕಾಗೆ ತಾಳಿ ಅಡೆ ಇಟ್ಟಿರೋ ವಿಚಾರನ ಯಾರು ಹೇಳಿದ್ದು? ನಾನೇ. ಏನು ಜಾನಕಿ, ನಿಂಗೊಂಚೂರು ಬುದ್ಧಿ ಇಲ್ವಾ? ಏನಕ್ಕೆ ಕೇಳಕ್ಕೋದೆ? ಮಾಳವಿಕಾ ಬಗ್ಗೆ ಚೆನ್ನಾಗಿ ಗೊತ್ತು ತಾನೆ, ಅವಳು ನಂಬೇಡ. ಮೊದಲೇ ಅವಳು ಏನು ಅಂತ ಗೊತ್ತಿದ್ದು ನೀನು? ರಾಮ್, ನಾನೇನು ಬೇಕು ಅಂತ ಹೇಳಲಿಲ್ಲ. ಅಕಸ್ಮಾತಾಗಿ ಅವಳು ನನ್ನ ತಾಳಿನ ನೋಡ್ಬಿಟ್ಲು. ನಾನು ನಿಜ ಹೇಳಿದೆ, ಬೇರೆ ದಾರಿ ಇರಲಿಲ್ಲ. ಅಕಸ್ಮಾತಾಗಿ ಹೇಳ್ದೆ, ಅದಕ್ಕೆ ನೋಡ್ದಲ್ಲ ಮನೆಯವ್ರ ಮುಂದೆ ಹೇಗೆಲ್ಲ ಡಂಗುರ ಬಾರಿಸಿದ್ಲು. ಇರಲಿ ರಾಮ್, ಮಾಮ ಏನೂ ಕೋಪ ಮಾಡ್ಕೊಂಡಿಲ್ಲ ಅಲ್ವಾ? ಅಪ್ಪ ಇಲ್ಲಿ ಇವತ್ತಿಬ್ಬರಿಗೂ ಗೇಟ್ ಪಾಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ದೇವ್ರದೇ ಆ ಥರ ಏನೂ ಆಗಲೇ ಇಲ್ಲ. ಏನೇ ಆದರೂ ಮಾಳ್ವಿಕಾ ಎಲ್ಲರೂ ಮುಂದೆ ಹೇಳಿದ್ರಿಂದ ನಮಗೆ ಒಳ್ಳೇದೇ ಆಯಿತು ತಾನೆ. ಈ ರೀತಿ ಆಗುತ್ತೆ ಅಂತ ಗೊತ್ತಿದ್ರೆ ದೇವರಾಣೆಗಳು ಅಪ್ಪನ ಹತ್ರ ಈ ವಿಚಾರ ಹೇಳ್ತಿರ್ಲಿಲ್ಲ. ಈಗ ಒಳ್ಳೇದಾಗಿರೋದಕ್ಕೆ ಇನ್ನು ಎಷ್ಟು ಹುರ್ಕೊಂಡಿರ್ತಾಳೋ ಏನೋ ಅವಳು. ಹಾಗನ್ಬೇಡಿ ರಾಮ್, ಪಾಪ ಅವಳಿಗೂ ಒಂದು ಮನ್ಸು ಅನ್ನೋದಿದೆ. ಹಾಂ, ಇದೇ ಮನಸ್ಸು, ಆದರೆ ಒಳ್ಳೇದಂತೂ ಇಲ್ಲ, ಬರೀ ಹಾಳು ಮಾಡೋ ಪ್ಲಾನೇ ಇರೋದು ಅವಳ ಹತ್ರ. ಸಾಕು ಸುಮ್ಮನಿರಿ ರಾಮ್, ಯಾವಾಗಲೂ ನಿಮಗೆ ಅವಳ ಕಂಡ್ರೆ ಆಗೋದೇ ಇಲ್ಲ. ಕೆಲವೊಂದ್ಸಲ ಅವಳು ನಮ್ಮ ಬಗ್ಗೆ ಒಳ್ಳೆ ಯೋಚನೆ ಮಾಡ್ತಾಳೆ. ಅದೆಲ್ಲ ನಿನ್ನ ಭ್ರಮೆ ಅಷ್ಟೇ. ಅವಳು ನಮಗೆ ಕೆಟ್ಟದ್ದು ಮಾಡೋಕ್ಕೆ ಹೋದಾಗೆಲ್ಲ ಒಳ್ಳೇದಾಗ್ತಿದೆ ಅಷ್ಟೇ. ಸರಿ ಬಿಡಿ, ಮಾಳ್ವಿಕನ್ ಬಗ್ಗೆ ನಾನು ಏನೇ ಹೇಳಕ್ಕೆ ಹೋದರೂ ನೀವು ಪಾಸಿಟಿವ್ ಆಗಂತೂ ತಗೊಳ್ಳೋದೇ ಇಲ್ಲ. ರಾಮ್, ತಾಳಿ ತರಕ್ಕೆ ಹೋಗಿದ್ರಲ್ಲ, ಏನಾಯಿತು? ತಂದಿಲ್ಲ ಅಂದಿದ್ರೆ ಸುಮ್ಮನೆ ಇರ್ತಾ ಇದ್ರಾ? ಗೇಟ್ ಪಾಸ್ ಅಂತೂ ಪಕ್ಕ. ನೋಡು, ನಿಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿ ನಾನೆಂಥ ಸಂಕಟ ಅನುಭವಿಸ್ಬೇಕಾಯ್ತು ಅಂತ. ಸಾರಿ ರಾಮ್. ಜಾನಕಿ, ಸಾರಿ ಎಲ್ಲ ಕೇಳೋದಕ್ಕೆ ಹೋಗ್ಬೇಡ. ಆಮೇಲೆ ಫಾತಿಮಾಗೆ ಫೋನ್ ಮಾಡಿ ಹೇಳು, ಮತ್ತೆ ಫೋನ್ ಮಾಡಿ ತಲೆ ತಿನ್ಬೇಡ ಅಂತ. ನಾಳೆಯಿಂದ ನನಗೆ ಸ್ವಲ್ಪ RSS ಕೆಲಸ ಇರುತ್ತೆ, ಬ್ಯುಸಿ ಇರ್ತೀನಿ. ಮತ್ತೆ ಅಮ್ರಂದ ಫಾತಿಮಾಗೆ ಏನೂ ತೊಂದರೆ ಆಗಲ್ಲ ತಾನೆ? ಅವನು ಜೈಲಿಂದ ಬರೋದೇ ಯಾವಾಗಲೂ. ಇನ್ನು ಫಾತಿಮಾಗೆ ತೊಂದರೆ ಕೊಡ್ತಾನೆ? ನಿಮ್ಮ ಮನೆ ಕಡೆ ಸುಳಿಯೋದು ಇಲ್ಲ ಅವನು. ರಾಮ,
ಯಾರಾದ್ರು ರಾಮ? ಫಾತಿಮಾ ಅಂದ್ರೆ ಯಾರು? ಅಜ್ಜಿ ಅದು ಮೊಹಮ್ಮದ್ ಅಂಕಲ್ ಬರ್ತಾ ಇದ್ರಲ್ಲ ನಮ್ಮ ಮನೆಗೆ, ಅವ್ರ ಮಗಳು. ಅವಳಿಗೇನಾಯ್ತು? ಅಮ್ಮ ಅವಳಿಗೇನೂ ಆಗಿಲ್ಲ. ನಾನು ಒಡೆ ಬಿಡಿಸ್ಕೊಬರಕ್ಕೆ ಹೋಗಿದ್ನಲ್ಲ, ಅವಾಗ ಸಿಕ್ಕಿದ್ಲು. ಮನೆಯವರೆಲ್ಲ ಹೇಗಿದ್ದಾರೆ ಅಂತ ಕೇಳಿದ್ಲು. ಅದನ್ನೇ ಜಾನಕಿ ಹತ್ರ ಹೇಳ್ತಾ ಇದ್ದೆ. ಅವ್ರಿಗೂ ಈ ಮನೆಗೂ ಏನು ಸಂಬಂಧ ನನಗಂತೂ ಗೊತ್ತಾಗ್ತಿಲ್ಲ. ಅವ್ರ ಅಪ್ಪ ಅಮ್ಮ ಅಂತೂ ಹೆಣ್ಣು ಕೊಟ್ಟು ಬೀಗಿರ್ತಾರೆ, ಹಬ್ಬ ಹರಿದಿನ ಸರಿಯಾಗಿ ಬಂದ್ಬಿಡ್ತಾರೆ. ಯಾರಜ್ಜಿ ಹಬ್ಬಕ್ಕೆ ಸರಿಯಾಗಿ ಬರೋರು? ಇನ್ಯಾರು? ಅವತ್ತು ಗಣೇಶ ಹಬ್ಬದ ದಿವಸ ಬಂದು ಮೂಲೆಯಲ್ಲಿ ಕೂತಿದ್ರಲ್ಲ ಗಂಡ ಹೆಂಡತಿ, ಅವರೇ. ಯಾಕಮ್ಮ ಹೇಳ್ತೀಯ ಪಾಪ? ನಾವು ಕರೆದಿರ್ತಾನೆ ಅವ್ರು ಬಂದಿರೋದು. ಅಜ್ಜಿ ಮನೆಗೆ ಬಂದವ್ರಿಗೀಗೆಲ್ಲ ಹೇಳೋದು ಸರಿನಾ? ಅಲ್ವಾ ರಾಮ? ವರ್ಷದ ಪ್ರತಿ ಹಬ್ಬಕ್ಕೂ ಅವ್ನು ಕರಿಬೇಕೇನೋ? ಅವ್ರಿಲ್ದೇ ಹಬ್ಬ ಮಾಡೋಕ್ಕೆ ಆಗಲ್ವಾ? ಹಾಗಲ್ಲ ಅತ್ತೆ, ಅವರಿಗೆ ಒಬ್ಳು ಜಾನಕಿ ಥರನೇ ಮಗಳಿದ್ಲು ಅಂತ ಹೇಳ್ತಾ ಇರಲಿಲ್ವಾ? ಏನೋ ಹಬ್ಬದ ನೆಪದಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ ಬಿಡಿ ಪಾಪ. ಅಲ್ಲ ಕಣೆ, ಅವನ ಮಗಳು ಯಾವನ ಜೊತೆನೋ ಓಡೋದ್ರೆ ನಮ್ಮ ಜಾನಕಿ ನೋಡಕ್ಕೆ ಯಾಕೆ ಬರ್ಬೇಕವ್ರು? ಅವ್ರ ಮಗಳಿಗೂ ಜಾನಕಿಗೂ ಏನು ಸಂಬಂಧ ಅಂತ ಬರ್ತಾರೆ? ಯಾರಿಗೆ ಗೊತ್ತು ಅಜ್ಜಿ, ಸಂಬಂಧ ಇರೋದಕ್ಕೆ ಬರ್ತಾರೇನೋ. ಬರ್ತಾ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೋ ಎಲ್ಲದಕ್ಕೂ ಅನುಮಾನದಿಂದ ಮಾತಾಡ್ತೀಯಾ? ಅವ್ರಿಗೆ ಮೊದಲಿಂದನೂ ಅಪ್ಪ ಗೊತ್ತು, ಅದಕ್ಕೆ ಅಪ್ಪ ಹಬ್ಬಕ್ಕೆ ಕರೀತಾರೆ, ಅವ್ರು ಬರ್ತಾರೆ. ಏನಜ್ಜಿ, ಒಬ್ರನ್ನ ಹಬ್ಬಕ್ಕೆ ಕರಿಬೇಕಂದ್ರೂ ಧರ್ಮ ನೋಡಿ ಕರಿಬೇಕಾ? ಹೌದಮ್ಮ, ನಾನು ಅವ್ರಿಗೆ ಮಸೀದಿ ಜಾಗದ ವಿಷಯದಲ್ಲಿ ಒಂದೇ ಒಂಚೂರು ಸಹಾಯ ಮಾಡಿದ್ದೆ. ಅದನ್ನು ನೆನಪು ಇಟ್ಕೊಂಡು ನಾನು ಹಬ್ಬಕ್ಕೆ ಕರೆದಾಗಲೆಲ್ಲ ನಮ್ಮ ಮನೆಗೆ ಬಂದು ಹೋಗ್ತಾರಮ್ಮ. ಅವ್ರು ನಮ್ಮ ಮನೆಗೆ ಬರೋದು ತಿಂದು ಉಂಡು ಮಾಡಿ ಹೋಗೋಕ್ಕಲ್ಲಮ್ಮ. ನಿಜ ಅಜ್ಜಿ, ಅಪ್ಪ ಮಾಡಿರೋ ಚಿಕ್ಕ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸೋಕ್ಕೆ ಅಂತ ಬರ್ತಾರೆ. ಅಂಥವ್ರ ಬಗ್ಗೆ ನಾವು ತಪ್ಪಾಗಿ ಮಾತಾಡಿದ್ರೆ ಅವ್ರಿಗೆ ಅವಮಾನ ಮಾಡ್ದಾಗಲ್ವಾ? ಸಾಕು ಸಾಕು, ನಿಮ್ಗಳ ಮುಂದೆ ನಾನು ಬಡ್ಕೊಳಕ್ಕಾಗಲ್ಲ. ಹೋಗ್ಲಿ ಬಿಡಿ ಅತ್ತೆ. ರಾಮ, ಜಾನಕಿ ತಾಳಿ ತಂದ? ಅಮ್ಮ ತಂದಿದ್ದೀನಿ. ಹೋಗ್ರಮ್ಮ, ದೇವ್ರ ಮನೆಗೆ ಹೋಗಿ ಈ ಅರಿಶಿನ ಕೊಂಬಿ ದಾರ ತೆಗೆದುಬಿಟ್ಟು ಆ ಮಾಂಗಲ್ಯನ ಅವಳಿಗೆ ಕಟ್ಟಪ್ಪ. ಸರಿಯಪ್ಪ, ಆಯಿತು.